ಆ ದಿನಗಳನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ಕೊರೋನಾದ ಮಹಾಮಾರಿಯ ಕಾರಣದಿಂದ ದೇಶಾದ್ಯಂತ ತುರ್ತು ಲಾಕ್ಡೌನ್ ಹೇರಲಾಗಿತ್ತು. ಎಲ್ಲೆಡೆಯೂ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮೊದಲನೆಯದು ಅಪರಿಚಿತ ರೋಗ. ಇನ್ನೊಂದೆಡೆ ಆ ರೋಗಕ್ಕೆ ಯಾವುದೇ ಔಷಧಿಗಳು ಇರಲಿಲ್ಲ. ಹೀಗಾಗಿ ಭಯ ಎಲ್ಲೆಡೆ ಪಸರಿಸುತ್ತಿತ್ತು. ಎಲ್ಲರೂ ಕತ್ತಲೆಯಲ್ಲಿ ಬಾಣ ಬಿಡುತ್ತಿದ್ದರು. ಔಷಧಿಗಳ ಹೊರತಾಗಿ ಯಾರೋ ಕಷಾಯದ ಬಗ್ಗೆ ಹೇಳುತ್ತಿದ್ದರೆ ಮತ್ತೆ ಕೆಲವರು ಯೋಗ ಪ್ರಾಣಾಯಾಮದ ಬಗ್ಗೆ ಸಲಹೆ ನೀಡ್ತಾ ಇದ್ರು. ಯಾರಿಗೆ ಯಾವುದು ತೋಚುತ್ತದೋ ಅವರು ಅದನ್ನೇ ಪ್ರಯೋಗ ಮಾಡ್ತಾ ಇದ್ರು. ರೈಲುಗಳಾಗಲಿ ಬಸ್ಸುಗಳಾಗಲಿ ಸಂಚರಿಸ್ತಾ ಇರಲಿಲ್ಲ. ಕೋಚಿಂಗ್ ಸೆಂಟರ್ ಹಾಗೂ ಹಾಸ್ಟೆಲ್ಗಳನ್ನು ಖಾಲಿ ಮಾಡಿಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಹು ದೂರದಿಂದ ಬಂದವರು ಬಹಳ ತೊಂದರೆ ಅನುಭವಿಸ್ತಾ ಇದ್ರು. ನಿಖಿತಾಳ ಜೊತೆಗೂ ಹೀಗೆ ಆಯಿತು. ಅವಳು ತನ್ನ ವೀಕೆಂಡ್ ಅನ್ನು ಮನೋಜ್ ಜೊತೆಗೆ ಕಳೆಯಲೆಂದು ಹೋಗಿ ಈ ಜಂಜಾಟದಲ್ಲಿ ಸಿಲುಕಿದ್ದಳು. ಅವರಿಬ್ಬರು ಮೊದಲ ಬಾರಿಗೆ ಹೀಗೆ ಸುತ್ತಾಡಲು ಹೋಗಿರಲಿಲ್ಲ. ಅವರು ಆಗಾಗ ಈ ತೆರನಾದ ಶಾರ್ಟ್ ಟ್ರಿಪ್ ಪ್ಲಾನ್ ಮಾಡ್ತಲೇ ಇದ್ರು. ಅಂದಹಾಗೆ ಇಬ್ಬರು ತಮ್ಮ ಮನೆಗಳಿಂದ ಬಹು ದೂರದ ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಹೀಗಾಗಿ ಅವರಿಗೆ ಯಾವುದೇ ಅಡೆತಡೆಗಳು ಇರಲಿಲ್ಲ. ಭವಿಷ್ಯದಲ್ಲಿ ಮದುವೆ ಮಾಡಿಕೊಳ್ಳುತ್ತೇವೋ ಇಲ್ವೋ ಎಂಬ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ಇಬ್ಬರು ವರ್ತಮಾನದಲ್ಲಿ ಜೀವಿಸುತ್ತಿದ್ದರು. ಜನತಾ ಕರ್ಫ್ಯೂ ಘೋಷಣೆಯ ಜೊತೆಗೆ ಮುಂಬರುವ ದಿನಗಳಲ್ಲಿ ಲಾಕ್ಡೌನ್ ಹೇರುವ ಬಗೆಗಿನ ಸುಳಿವು ಕೂಡ ದೊರಕಿತು. ನಿಖಿತಾ ಹಾಗೂ ಮನೋಜ್ ಕೂಡ ತಾವೆಷ್ಟು ದಿನಗಳ ಕಾಲ ದೂರ ಇರಬೇಕಾಗಿ ಬರುತ್ತದೋ ಎಂದು ಯೋಚಿಸಿ ನಾವ್ಯಾಕೆ ಮುಕ್ತವಾಗಿ ಜೀವಿಸಬಾರದು ಎನ್ನುವುದು ಅವರ ಧೋರಣೆಯಾಗಿತ್ತು. ಅಂದಹಾಗೆ ನಿಖಿತಾ ವರ್ಕಿಂಗ್ ವುಮನ್, ಹಾಸ್ಟೆಲ್ನಲ್ಲಿ ವಾಸಿಸುತ್ತಿದ್ದಳು. ಮನೋಜ್ ಒಂದು ಪಿಜಿಯಲ್ಲಿದ್ದ. ಇಬ್ಬರು ಮನೋಜ್ನ ಸ್ನೇಹಿತ ಶಶಿಧರ್ ಮನೆಯಲ್ಲಿ ಉಳಿದುಕೊಳ್ಳೋಣ ಎಂದು ಯೋಚಿಸಿದರು. ಸರಿಯಾಗಿ ಅದೇ ಸಮಯಕ್ಕೆ ಶಶಿಧರ್ ತನ್ನ ಗೆಳೆಯರೊಂದಿಗೆ ಗೋವಾಕ್ಕೆ ಹೋಗಿದ್ದ. ಹೀಗಾಗಿ ಅವನ ಮನೆ ಖಾಲಿಯಾಗಿತ್ತು. ಅದೇ ಅವಕಾಶದ ಲಾಭ ಪಡೆದುಕೊಂಡು ಇಬ್ಬರು 2 ದಿನ ರಜೆ ಪಡೆದು ಮಂಗಳೂರಿಗೆ ಹೊರಟರು. ಇಬ್ಬರು ವೀಕೆಂಡ್ನ ಎಂಜಾಯ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ದೇಶಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಲಾಯಿತು. ಆ ಸುದ್ದಿ ಕೇಳುತ್ತಿದ್ದಂತೆ ಮನೋಜ್ನ ಕಣ್ಣಲ್ಲಿ ಅದೇನೋ ಹೊಳಪು ಕಂಡಿತು. ಹಮ್ ತುಮ್ ಏಕ್ ಕಮ್ರೆ ಮೇ ಬಂದ್ ಹೋ ಔರ್ ಚಾಬಿ ಖೋ ಜಾಯೆ ಎಂದು ಹಾಡು ಗುನುಗುನಿಸುತ್ತಾ ನಿಖಿತಾಳತ್ತ ನೋಡಿದ. ನಿನಗೆ ನಗು ಬರ್ತಾ ಇದೆ, ಆದರೆ ನಾವು ಎಂತಹ ಸಂಕಷ್ಟಕ್ಕೆ ಸಿಲುಕಿಬಿಟ್ಟೆವು ಎನ್ನುವ ಅಂದಾಜು ನಿನಗಿದೆಯಾ? ನಿಖಿತಾ ಅವನನ್ನು ಗಂಭೀರಗೊಳಿಸಲು ಪ್ರಯತ್ನಿಸಿದಳು. ಇದರಲ್ಲಿ ನಾವು ತೊಂದರೆ ಅನುಭವಿಸುವುದು ಏನಿದೆ? ನಾವಿಲ್ಲಿ ಹೇಗೆ ಸಿಲುಕಿದ್ದೇವೆಯೋ ಹಾಗೆಯೇ ಪಣಜಿಯಲ್ಲಿ ಶಶಿಧರ್ ಕೂಡ ಸಿಲುಕಿಕೊಂಡಿದ್ದಾನೆ. ಈ ಮನೆಯಲ್ಲಿ ಅಡುಗೆ ಸಾಮಗ್ರಿಗಳ ಸಂಗ್ರಹವಂತೂ ಇದ್ದೇ ಇದೆ. ಹೇಗೋ ನೀನು ಅಡುಗೆ ಮಾಡ್ತೀಯ, ನಾನು ಅದರ ರುಚಿ ಸವಿತೀನಿ ಎನ್ನುತ್ತಾ ಮನೋಜ್ ಅವಳನ್ನು ನಿಶ್ಚಿಂತಳಾಗಿಸಲು ಪ್ರಯತ್ನಿಸಿದ. ಆದರೆ ನಿಖಿತಾಳಂತೂ ಬೇರೊಂದು ಚಿಂತೆಯಲ್ಲಿ ತಲೆ ಕೆಡಿಸಿಕೊಂಡಿದ್ದಳು. ನಾವಿಬ್ಬರು ಜೊತೆಗೆ ಒಂದೇ ಮನೆಯಲ್ಲಿ ಇರುವುದರ ಅರ್ಥ ನಿನಗೆ ಆಗ್ತಾ ಇರಬೇಕಲ್ವೇ? ಅದು ಕೂಡ ಯಾವುದೇ ಸುರಕ್ಷತೆಯ ಉಪಾಯಗಳಿಲ್ಲದೆ ಎಂದಳು ಆತಂಕದಿಂದ. ಆ ಮಾತು ಕೇಳಿದ ಮನೋಜ್ ಮತ್ತಷ್ಟು ಜೋರಾಗಿ ನಕ್ಕು, ಅದರಿಂದ ಏನಾಗುತ್ತದೆ? ಒಂದು ಪುಟ್ಟ ಮೊಗ್ಗು ಅರಳುತ್ತೆ ಅಷ್ಟೇ ತಾನೇ ಎಂದ. ಅವನ ಮಾತಿಗೆ ನಿಖಿತಾ ಕಾಲು ಅಪ್ಪಳಿಸುತ್ತಾ ಕೋಪದಿಂದ ಹೊರಟು ಹೋದ್ಲು. ಅದು 21 ದಿನಗಳ ಲಾಕ್ಡೌನ್ ಆಗಿತ್ತು. ಅವರು ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ಸುರಕ್ಷತೆಯ ಉಪಾಯ ಅನುಸರಿಸಿದರು. ಕೆಲವು ಸಲ ಅವರು ಸಂಯಮ ಕೂಡ ಕಾಪಾಡಿದರು. ಆದರೆ ಧೈರ್ಯದ ಕಟ್ಟೆ ಒಡೆದಾಗ ಇಬ್ಬರು ತಿಂಗಳ ಸುರಕ್ಷಿತ ದಿನಗಳ ಲೆಕ್ಕಾಚಾರದಲ್ಲಿ ಸಂಬಂಧ ಮಾಡಿದರು. ಆದರೆ ಅದರಿಂದ ಯಾವುದೇ ಖುಷಿಯ ಅನುಭವ ಸಿಗಲಿಲ್ಲ. ಪ್ರತಿಯೊಬ್ಬರು ಚಿಂತೆಯಲ್ಲಿ ಕಾಲ ಕಳೀತಾ ಇದ್ರು. ಯಾವಾಗ ಲಾಕ್ಡೌನ್ ಹಿಂಪಡೆಯುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ನಿಖಿತಾಳಿಗಿದ್ದ ತವಕ ತಾನು ಯಾವಾಗ ಮುಟ್ಟಾಗುತ್ತೇನೆ ಎಂಬುದಾಗಿತ್ತು. ಅದೊಂದು ದಿನ ಅವಳು ಮುಟ್ಟಾದಾಗ ಅವಳಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಜೀವನದಲ್ಲಿ ಇದೇ ಮೊದಲ ಬಾರಿ ಮುಟ್ಟಾದಾಗ ನಿಖಿತಾ ಖುಷಿಯಾಗಿದ್ದಳು. ಇದಕ್ಕೂ ಮುಂಚೆ ಮುಟ್ಟು ಅವಳಿಗೆ ಬಹಳ ಅಸಹಜತೆಯನ್ನು ಉಂಟು ಮಾಡುತ್ತಿತ್ತು. ಹೇಗೋ ಲಾಕ್ಡೌನ್ನ ಮೊದಲ 21 ದಿನಗಳು ಕಳೆದವು. ಆದರೆ ಆ ಲಾಕ್ಡೌನ್ ಅನ್ನು ಮತ್ತಷ್ಟು ದಿನಗಳಿಗೆ ವಿಸ್ತರಿಸಲಾಯಿತು. ಆದರೆ ನಿರ್ಬಂಧಗಳಿಂದ ತುಸು ಸಡಿಲಿಕೆ ನೀಡಲಾಯಿತು. ಮನೋಜ್ ಹಾಗೂ ನಿಖಿತಾ ಹೇಗೋ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದರು. ನಿಖಿತಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ನಿಖಿತಾ ಆಧುನಿಕ ವಿಚಾರಧಾರೆಯ ಹುಡುಗಿ ಎನ್ನುವುದೇನೋ ನಿಜ. ಆದರೆ ಸಮಾಜದಲ್ಲಿ ಅವವಿವಾಹಿತ ತಾಯಂದಿರು ಅನುಭವಿಸುವ ಸ್ಥಿತಿ ಅವಳಿಗೆ ಗೊತ್ತಿರಲಿಲ್ಲ ಎಂದೇನಲ್ಲ. ತಾನು ಲಾಕ್ಡೌನ್ನಲ್ಲಿ ಯಾವುದೇ ತೊಂದರೆಯಲ್ಲಿ ಸಿಲುಕಲಿಲ್ಲ ಎಂಬ ಬಗ್ಗೆ ಅವಳಿಗೆ ಖುಷಿಯಾಗಿತ್ತು.
ಒಂದ್ಸಲ ನಿಷೇಧವನ್ನು ಮೀರಿ ನಿಂತರೆ ಮತ್ತೆ ಮತ್ತೆ ಅದನ್ನು ಹಿಮ್ಮೆಟ್ಟುವ ಅಪಾಯ ಇದ್ದೇ ಇರುತ್ತದೆ ಎಂದು ಹೇಳಲಾಗುತ್ತದೆ. ಲಾಕ್ಡೌನ್ನ ನಿರ್ಬಂಧಗಳ ನಡುವೆ ಜೀವನ ಸಹಜ ಸ್ಥಿತಿಗೆ ಬರುತ್ತಿತ್ತು. ಸಂಚಾರ ವ್ಯವಸ್ಥೆ ಆರಂಭವಾಗ್ತಾ ಇತ್ತು. ಈ ಮಧ್ಯೆ ಪ್ರವಾಸೋದ್ಯಮ ಕೂಡ ತನ್ನ ಚಟುವಟಿಕೆಯ ಹಳ್ಳಿಗೆ ಬರುತ್ತಿತ್ತು. ಆನಂತರ ನಿಖಿತಾ ಮನೋಜ್ ಪುನಃ ವೀಕೆಂಡ್ನಲ್ಲಿ ಜೊತೆಗೆ ಕಾಣಿಸಿಕೊಳ್ಳತೊಡಗಿದರು. ಆದರೆ ಈ ಸಂದಿಗ್ಧ ಸಮಯ ನಿಖಿತಾಗಿ ತನ್ನ ಸಂಬಂಧಕ್ಕೆ ಅವಶ್ಯವಾಗಿ ಎಚ್ಚರದಿಂದಿರುವಂತೆ ಮಾಡಿತ್ತು. ಅವಳು ಮತ್ತು ಮನೋಜ್ ಇಬ್ರು ಮದುವೆಯಾಗುವ ನಿರ್ಧಾರ ಮಾಡಿದರು. ಅಂದಹಾಗೆ ಲವ್ ಮ್ಯಾರೇಜ್ಗಳು ಈಗ ನಿಷಿದ್ಧವಾಗಿಯೇನೂ ಉಳಿದಿಲ್ಲ. ಆದರೆ ಎರಡು ಬೇರೆ ಬೇರೆ ಜಾತಿಯ ವ್ಯಕ್ತಿಗಳು ಒಗ್ಗೂಡುವುದನ್ನು ಹಳೆಯ ತಲೆಮಾರಿನವರು ಈಗಲೂ ವಿರೋಧಿಸುತ್ತಾರೆ. ಆರಂಭಿಕ ವಿಘ್ನದ ಬಳಿಕ ಎರಡೂ ಕುಟುಂಬದವರು ಈ ಸಂಬಂಧಕ್ಕೆ ಅಂತೂ ಒಪ್ಪಿಗೆ ಸೂಚಿಸಿದರು. ಅಕ್ಟೋಬರ್ ತಿಂಗಳಲ್ಲಿ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ತಿಳಿದಾಗ ಎರಡೂ ಕುಟುಂಬದವರು ನಿಖಿತಾ ಮತ್ತು ಮನೋಜರ ನಿಶ್ಚಿತಾರ್ಥ ಮಾಡಿ ಮುಗಿಸಿದರು. ನಮ್ಮ ಸಮಾಜದಲ್ಲಿ ನಿಶ್ಚಿತಾರ್ಥ ಆಯಿತೆಂದರೆ ಮದುವೆ ಖಚಿತ ಎಂದು ಭಾವಿಸಲಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಸಮಾಜ ಹಾಗೂ ಸಂಸ್ಕಾರ ಹುಡುಗ ಹುಡುಗಿಯ ಭೇಟಿಗೆ ಯಾವುದೇ ಆಕ್ಷೇಪ ಎತ್ತುವುದಿಲ್ಲ. ಇವರಿಬ್ಬರಂತೂ ಸ್ವಲ್ಪ ಹೆಚ್ಚಾಗಿಯೇ ಭೇಟಿಯಾಗುತ್ತಿದ್ದರು. ಈಗ ಒಂದಷ್ಟು ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದ್ರು. ಮದುವೆ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿತ್ತು. ಅದಕ್ಕೆ ಮುಂಚೆಯೇ ಬೇಡದ ಒಂದು ಸಮಸ್ಯೆ ಅವರ ಎದುರು ಪ್ರತ್ಯಕ್ಷವಾಯಿತು. ನಿಖಿತಾಳಿಗೆ ಈ ಸಲ ಮುಟ್ಟಾಗಲಿಲ್ಲ. ನಿಖಿತಾ ಈ ವಿಷಯವನ್ನು ಮನೋಜ್ಗೆ ತಿಳಿಸಿದಾಗ ಅವನು ಎಂದಿನಂತೆ ಬೇಜವಾಬ್ದಾರಿಯುತ ರೀತಿಯಲ್ಲಿ, ನಿಖಿತಾ, ನೀನ್ಯಾಕೆ ಟೆನ್ಷನ್ ಮಾಡಿಕೊಳ್ಳುತ್ತಿರುವೆ? ಹೇಗೂ ನಮ್ಮ ಮದುವೆ ನಡೀತಾ ಇದೆಯಲ್ಲ, ಬೇಕೆನಿಸಿದರೆ ನೀನು ಗರ್ಭಪಾತ ಮಾಡಿಸಿಕೊಳ್ಳಬಹುದು. ಅವಳನ್ನು ಚಿಂತಾಮುಕ್ತಗೊಳಿಸಲು ಅವನು ಅವಳಿಗೆ ಸಲಹೆ ನೀಡಿದ. ಇಲ್ಲ, ಮೊದಲ ಮಗು ಸೃಷ್ಟಿಯ ಕೊಡುಗೆಯಾಗಿರುತ್ತದೆ. ಮೊದಲ ಗರ್ಭವನ್ನು ತೆಗೆಸಿ ಹಾಕಿದರೆ ಮತ್ತೆ ಗರ್ಭ ಧರಿಸಲು ಸಮಸ್ಯೆ ಆಗುತ್ತದೆ. ನಾನು ಈ ಮಗುವನ್ನು ತೆಗೆಸಿ ಹಾಕುವುದಿಲ್ಲ ಎಂದು ಹೇಳುತ್ತಾ ಅವಳು ಗರ್ಭಪಾತವನ್ನು ಸ್ಪಷ್ಟವಾಗಿ ನಿರಾಕರಿಸಿದಳು. ಮಾರ್ಚ್ ತಿಂಗಳು ಆರಂಭವಾಗಿತ್ತು. ನಿಖಿತಾಳ ಹೊಟ್ಟೆ ಒಂದಷ್ಟು ಎದ್ದು ಕಾಣತೊಡಗಿತ್ತು. ಅದನ್ನು ಅವಳು ಸಡಿಲ ಬಟ್ಟೆಯಲ್ಲಿ ಬಚ್ಚಿಡಲು ಪ್ರಯತ್ನ ಮಾಡ್ತಾ ಇದ್ಲು. ಮನೋಜ್ ಜೊತೆ ಮದುವೆಯಾಗುವ ತನಕ ಹೊಟ್ಟೆಯಲ್ಲಿರುವ ಈ ಮಗು ಅನಧಿಕೃತ ಎಂದು ಕರೆಸಿಕೊಳ್ಳುತ್ತದೆ. ಸಪ್ತಪದಿ ತೊಳಿತಾ ಇದ್ದಂತೆ ಈ ಮಗು ಅಧಿಕೃತ ಎನಿಸಿಕೊಳ್ಳುತ್ತದೆ. ಯಾರಾದರೂ ಯೋಚಿಸಿದ್ದು ಹಾಗೆ ಆಗುತ್ತಾ? ನಿಖಿತಾ ಯೋಚಿಸಿದಂತೆಯೇ ಆಗಲು ಸಾಧ್ಯವೇ? ಮಾರ್ಚ್ ಕೊನೆಯಾಗುತ್ತಾ ಬಂದಿತ್ತು. ಅಷ್ಟರಲ್ಲಿ ಇಡೀ ದೇಶ ಮತ್ತೆ ಲಾಕ್ಡೌನ್ ಸ್ಥಿತಿಗೆ ಒಳಗಾಯಿತು. ಕೆಲವು ನಗರಗಳು ಪೂರ್ಣವಾಗಿ ಮತ್ತೆ ಕೆಲವು ಭಾಗಶಃ ಲಾಕ್ಡೌನ್ ಹೇರಲಾಯಿತು. ಗಾಬರಿಯಿಂದಾಗಿ ನಿಖಿತಾಳ ಸ್ಥಿತಿ ಯಾರಿಗೂ ಬೇಡವಾಗಿತ್ತು. ಕೊರೋನಾವನ್ನು ನಿಯಂತ್ರಣದಲ್ಲಿ ಇಡಲು ಸರ್ಕಾರ ಎಲ್ಲ ರೀತಿಯ ಕಾರ್ಯಕ್ರಮ ಹಾಗೂ ಮದುವೆ ಸಮಾರಂಭಗಳ ಮೇಲೆ ತಡೆ ಒಡ್ಡಲಾಯಿತು. ಮದುವೆಯನ್ನು 50 ಜನರಿಗಿಂತ ಕಡಿಮೆ ಜನರ ನಡುವೆ ಮಾಡಲು ಅವಕಾಶವಿತ್ತು. ಮನೋಜ್ನ ಮನೆಯವರು ಮದುವೆಯ ದಿನಾಂಕವನ್ನು ಮುಂದೂಡುವ ಬಗ್ಗೆ ಹೇಳಿದಾಗ ಅದನ್ನು ನಿಖಿತಾಳ ಮನೆಯವರು ಒಪ್ಪಿದರು. ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು, ಎಲ್ಲ ಸಂಬಂಧಿಕರು ಸ್ನೇಹಿತರು ಅದರಲ್ಲಿ ಪಾಲ್ಗೊಳ್ಬೇಕು ಎಂಬುದೇ ಅವರ ಇಚ್ಛೆಯಾಗಿತ್ತು. ನಿಖಿತಾ ಈ ವಿಷಯ ಕೇಳಿ ಅವಳ ಕಾಲ ಕೆಳಗಿನ ನೆಲ ಅದುರಿದಂತಾಯಿತು. ಮುಂದಿನ ದಿನಾಂಕ ಏನಿಲ್ಲವೆಂದರೂ 3-4 ತಿಂಗಳ ಬಳಿಕವೇ ನಿರ್ಧಾರವಾಗುತ್ತದೆ. ಅಲ್ಲಿಯವರೆಗೆ ಅವಳು ತನ್ನ ಹೊಟ್ಟೆಯನ್ನು ಹೇಗೆ ಬಚ್ಚಿಟ್ಟುಕೊಳ್ಳಲು ಸಾಧ್ಯ? ಮೊದಲು ನಿಖಿತಾ ಮನೋಜ್ಗೆ ಹಿಂದೆ ನಿರ್ಧರಿಸಲಾಗಿದ್ದ ದಿನಾಂಕದಂದೇ ಮದುವೆಯಾಗುವ ಬಗ್ಗೆ ಒತ್ತಡ ಹೇರಿದಳು. ಅವನು ತನ್ನ ಕುಟುಂಬದ ಮುಂದೆ ಈ ವಿಷಯ ಹೇಳಿದಾಗ ಅವರ್ಯಾರು ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಕೊನೆಗೊಮ್ಮೆ ಅವಳು ಧೈರ್ಯ ಮಾಡಿ ತನ್ನ ಅಮ್ಮನೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ಲು. ಮದುವೆಯಾಗುವ ಮೊದಲೇ ಮಗಳು ತಾಯಿಯಾಗುತ್ತಿರುವ ಸುದ್ದಿ ಕೇಳಿ ಅವಳ ಅಮ್ಮನಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ನೀನು ಇಷ್ಟೊಂದು ತಿಳುವಳಿಕೆ ಉಳ್ಳವಳಾಗಿದ್ದರೂ ಇಂತಹ ತಪ್ಪು ಹೇಗ್ ಮಾಡಿದೆ? ಅಮ್ಮ ತಲೆ ಚಚ್ಕೊಂಡ್ರು. ಆದರೆ ಈಗ ಏನೂ ಮಾಡಲು ಸಾಧ್ಯ ಇರಲಿಲ್ಲ. ಕೆಲವು ಜನರ ಸಮ್ಮುಖದಲ್ಲಾದರೂ ಸರಿ, ಮಗಳ ಮದುವೆ ಮಾಡಲೇಬೇಕು, ಇಲ್ಲದಿದ್ದರೆ ತಮ್ಮ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತದೆ ಎಂದು ಅಮ್ಮ ಗಾಬರಿಗೊಂಡ್ರು. ಅಮ್ಮ ಅಪ್ಪನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಆಪತ್ತಿನ ಸೂಚನೆ ಕೊಟ್ಟರು. ಅವರು ಯೋಚನೆ ಮಾಡಿ ಮನೋಜ್ನ ತಾಯಿ ತಂದೆಗೆ ವಸ್ತುಸ್ಥಿತಿ ವಿವರಿಸಿದ್ರು. ಅವರು ಪ್ರಗತಿಪರ ವಿಚಾರಧಾರೆಯವರಾಗಿದ್ದರಿಂದ ಮೊದಲೇ ನಿಗದಿಪಡಿಸಿದ ದಿನಾಂಕದಂದು ಮದುವೆ ಮಾಡಲು ಒಪ್ಕೊಂಡ್ರು. ಎಲ್ಲರೂ ನಿಶ್ಚಿಂತತೆಯ ನಿಟ್ಟುಸಿರು ಬಿಟ್ಟರು. ಆದರೆ ಪ್ರತಿಯೊಂದು ಕಥೆಯ ಅಂತ್ಯ ಸುಖಾಂತ್ಯವಾಗುತ್ತದೆ ಎಂದು ಹೇಳಲಾಗದು. ನಿಖಿತಾ ಇನ್ನಷ್ಟು ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗಿತ್ತು. ಇತ್ತ ಮದುವೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿತ್ತು.
ಆದರೆ ಕೊರೋನಾದ ಹಾವಳಿ ಇನ್ನೂ ಕಡಿಮೆಯಾಗಿರಲಿಲ್ಲ. ದಿನ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಹೊರಟಿತ್ತು. ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಕೆಲವು ಕಡೆ ಕರ್ಫ್ಯೂ ಮತ್ತು ಕೆಲವು ಕಡೆ ಲಾಕ್ಡೌನ್ ಹೇರಲಾಗಿತ್ತು. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿತ್ತೆಂದರೆ ಮದುವೆಯ ಸೀರೆ ಹಾಗೂ ವರನ ಡ್ರೆಸ್ ಖರೀದಿಸಲು ಕೂಡ ಸಾಧ್ಯವಾಗದಂತಾಗಿತ್ತು. ಯಾಕಂದ್ರೆ ಅಂಗಡಿಗಳು ಅನಿರ್ದಿಷ್ಟ ಅವಧಿಗೆ ಮುಚ್ಚಲ್ಪಟ್ಟಿದ್ದವು. ಕೊರೋನಾದ 2ನೇ ಅಲೆ ತನ್ನ ಪ್ರಚಂಡ ಪ್ರಕೋಪವನ್ನು ತೋರಿಸ್ತಾ ಇತ್ತು. ಸಾವು ಸಂಭವಿಸದ ಗಲ್ಲಿಗಳೇ ಇರಲಿಲ್ಲ. ಅದಕ್ಕೆ ಮಿಗಿಲಾಗಿ ಆಕ್ಸಿಜನ್ ಕೊರತೆ ಹಾಗೂ ಔಷಧಿಗಳ ಲಭ್ಯತೆ ಕಡಿಮೆಯಾಗಿ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದ ಪರಿಸ್ಥಿತಿ ಎದುರಾಯಿತು. ಯಾವುದೇ ಒಬ್ಬ ವ್ಯಕ್ತಿ ಕೊರೋನಾಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರಿದ್ರೆ ಅವನು ಮತ್ತೆ ವಾಪಸ್ ಬರ್ತಾನೆ ಎಂಬ ಯಾವ ಗ್ಯಾರಂಟಿಯೂ ಇರಲಿಲ್ಲ. ಆಸ್ಪತ್ರೆಗಳಲ್ಲಿ ಅಂಥದ್ದೇನು ನಡೆದಿತ್ತು ಗೊತ್ತೇ ಆಗ್ತಾ ಇರಲಿಲ್ಲ. ಆಸ್ಪತ್ರೆಗಳು ಸಾವಿನ ಮನೆ ಎಂಬಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಿಖಿತಾ ಹಾಗೂ ಮನೋಜರ ಮನೆಯವರು ಎಷ್ಟೆಲ್ಲ ಮುಂಜಾಗ್ರತೆ ವಹಿಸಿ ಮದುವೆಯ ಸಿದ್ಧತೆಯಲ್ಲಿ ತೊಡಗಿದ್ದರು. ಪ್ರತಿದಿನ ಪರಿಸ್ಥಿತಿ ಬಿಕ್ಕಟ್ಟಾಗುತ್ತಾ ಹೊರಟಿತ್ತು. ಇಂತಹ ಸ್ಥಿತಿಯಲ್ಲಿ ಎಲ್ಲವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವುದು ಸಾಧ್ಯವಿರಲಿಲ್ಲ. ಅದ್ಯಾಗೂ ಎಲ್ಲರೂ ಈ ಮದುವೆ ನಿರ್ವಿಘ್ನವಾಗಿ ನಡೆಯಲೆಂದು ಬಯಸ್ತಾ ಇದ್ರು. ಏಕೆಂದ್ರೆ ಈಗ ನಿಖಿತಾ ಗರ್ಭಪಾತ ಮಾಡಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮದುವೆಗೆ ಇನ್ನು 1 ವಾರ ಮಾತ್ರ ಬಾಕಿ ಇತ್ತು. ಹೊರಗಿನಿಂದ ಯಾರು ಅತಿಥಿಗಳು ಬರುವವರು ಇರಲಿಲ್ಲ. ಇಬ್ಬರ ಮನೆಯ ಕೆಲವು ಜನರು ಹಾಗೂ ಪುರೋಹಿತರು ಸೇರಿ 30ರಿಂದ 40 ಜನ ಮಾತ್ರ ಮದುವೆಯಲ್ಲಿ ಪಾಲ್ಗೊಳ್ಳುವವರಿದ್ದರು. ನಿಖಿತಾ ಹಾಗೂ ಮನೋಜ್ ಕಾರು ಬಾಡಿಗೆಗೆ ಪಡೆದು ತಮ್ಮ ಊರು ಸೇರಿದರು. ಭವಿಷ್ಯದಲ್ಲಿ ಘಟಿಸಲಿರುವ ಅಪ್ರಿಯ ಘಟನೆಯೊಂದರ ಸುಳಿವು ನಮ್ಮ 6ನೇ ಇಂದ್ರಿಯಕ್ಕೆ ಸಿಗುತ್ತದೆಯಂತೆ. ಆ ಸುಳಿವನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುತ್ತೇವೆ ಅದರ ಮೇಲೆ ಅದು ಅವಲಂಬಿಸಿರುತ್ತದೆ. 2 ದಿನಗಳ ಬಳಿಕ ನಿಖಿತಾಳ ಹೃದಯ ಯಾವುದೋ ಅನಿಷ್ಟ ಘಟನೆಯೊಂದರ ಬಗ್ಗೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಆ ದಿನ ಸಂಜೆ ಮನೋಜ್ ನಿಖಿತಾಳಿಗೆ ಫೋನ್ನಲ್ಲಿ ತನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಎಂದು ಹೇಳಿದ. ಆಗ ಅವಳು ತನ್ನ ಮನಸ್ಸಿಗೆ ಏನೋ ಸಮಜಾಯಿಷಿ ನೀಡಿ ಅವನಿಗೆ ಇದು ಪ್ರಯಾಣದ ಸುಸ್ತು ಅಷ್ಟೇ ಹೊರತು ಬೇರೇನೂ ಅಲ್ಲ ಎಂದು ಹೇಳಿದಳು. ಆದರೆ ಅವಳ ಒಳಮನಸ್ಸು ಅವಳು ಹೇಳಿದ್ದನ್ನು ಒಪ್ಪಲು ತಯಾರಿರಲಿಲ್ಲ. ಮದುವೆಗೆ 3 ದಿನ ಮೊದಲು ಮನೋಜ್ಗೆ ತೀವ್ರ ಜ್ವರ ಬಂದಿತು. ಅದನ್ನು ಪರೀಕ್ಷಿಸಿದಾಗ ಕೊರೋನಾ ಪಾಸಿಟಿವ್ ಎನ್ನುವುದೇ ಗೊತ್ತಾಯಿತು. ಆ ಸುದ್ದಿ ಕೇಳ್ತಾ ಇದ್ದಂತೆ ನಿಖಿತಾಳಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ಅವಳಿಗೆ ಗೊತ್ತಿಲ್ಲದಂತೆಯೇ ಅವಳ ಕೈ ಹೊಟ್ಟೆಯ ಮೇಲೆ ಹೋದಾಗ ಅಲ್ಲೊಂದು ಜೀವ ತಾನು ಅಧಿಕೃತೆಯ ನಿರೀಕ್ಷೆಯಲ್ಲಿ ಕಾದು ಕುಳಿತಿತ್ತು. 90% ಜನರು ಆಸ್ಪತ್ರೆಗೆ ಹೋಗದೆ ಗುಣಮುಖರಾಗುತ್ತಾರೆ. ಇದರಲ್ಲಿ ಗಾಬರಿ ಆಗ್ಬೇಕಿಲ್ಲ ಎಂದು ಬಹಳಷ್ಟು ಜನರು ಅವರಿಗೆ ಧೈರ್ಯ ಕೊಡ್ತಾ ಇದ್ರು. ಆದರೆ ಮನೋಜ್ 10% ಗುಂಪಿನಲ್ಲಿದ್ದ. ಅವನ ಸ್ಥಿತಿ ವೈರಸ್ನ ಕಾರಣದಿಂದ ಘಾತಕವಾಗುತ್ತದೆ. ಆದದ್ದು ಹಾಗೆ. ಮರುದಿನವೇ ಆಕ್ಸಿಜನ್ ಲೆವೆಲ್ ಕಡಿಮೆಯಾಗಿ ಅವನನ್ನು ತುರ್ತಾಗಿ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಆ ಬಳಿಕ ಏನಾಯಿತು ಏನಿಲ್ಲ ಎಂಬುದರ ಬಗ್ಗೆ ಗೊತ್ತೇ ಆಗಲಿಲ್ಲ. ಸರಿಯಾಗಿ ಮದುವೆ ನಡೆಯಬೇಕಾದ ದಿನವೇ ಮನೋಜ್ ಇನ್ನಿಲ್ಲ ಎಂಬ ಸುದ್ದಿ ಬಂದಿತು. ನಿಖಿತಾಳಂತೂ ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಳು. ತನ್ನ ಒಡಲಲ್ಲಿ ಜೀವ ತಳಿತಾ ಇದ್ದ ಕೂಸನ್ನು ಅವಳು ತನ್ನ ಪ್ರೇಮದ ಸಂಕೇತವೆಂದು ಭಾವಿಸಿದ್ದಳು. ಅದನ್ನು ಯಾವುದೇ ಸ್ಥಿತಿಯಲ್ಲಾದರೂ ಉಳಿಸಿಕೊಳ್ಳಬೇಕೆನ್ನುವುದು ಅವಳ ಯೋಚನೆಯಾಗಿತ್ತು. ಅದೇ ಭಾಗ ಈಗ ಅವಳಿಗೆ ತನ್ನ ರೋಗಗ್ರಸ್ತ ಭಾಗ ಎಂದೆನಿಸತೊಡಗಿತು. 2 ಮನೆಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಆದರೆ 2 ಮನೆಯ ಪರಿಸ್ಥಿತಿ ಬೇರೆ ಬೇರೆಯಾಗಿತ್ತು. ಒಂದು ಕುಟುಂಬ ತನ್ನ ದುಡಿಯುವ ಮಗನನ್ನು ಕಳೆದುಕೊಂಡಿತ್ತು. ಇನ್ನೊಂದು ಕುಟುಂಬದಲ್ಲಿ ಅವರ ಮಾನ ಗೌರವ ಪ್ರತಿಷ್ಠೆ ಪಣಕ್ಕೊಡ್ಡಲ್ಪಟ್ಟಿತ್ತು. ಮಗಳ ಭವಿಷ್ಯದ ಬಗ್ಗೆ ಯೋಚಿಸಿ ಅವರು ಕಣ್ಣೀರಿಡ್ತಾ ಇದ್ರು. ಮನೋಜ್ನ ಮನೆಯವರನ್ನು ಭೇಟಿಯಾಗಿ ಮಾತನಾಡಿಸಿಕೊಂಡು ಬರಬೇಕೆಂದು ಅಪ್ಪ ಅಮ್ಮ ನಿಖಿತಾ ಅಲ್ಲಿಗೆ ಹೋದ್ರು. ನಾನ್ ನಿಮಗೆ ಏನು ಅಂತ ಸಾಂತ್ವನ ಹೇಳೋದು, ಒಂದೇ ದೋಣಿಯ ಸವಾರರು ಎಂದು ಹೇಳುತ್ತಾ ನಿಖಿತಾಳ ಅಪ್ಪ ಹತ್ತು ಬಿಟ್ಟರು. ಅಮ್ಮನ ಮಾತುಗಳಂತೂ ಮೊದಲೇ ಕಣ್ಣೀರಲ್ಲಿ ಹರಿದು ಹೋಗಿತ್ತು. ಏನ್ ಮಾಡ್ಲಿ ಹೇಳಿ, ನಮಗೆ ಇನ್ನೊಬ್ಬ ಮಗನಾದರೂ ಇದ್ದಿದ್ದರೆ ನಿಖಿತಾಳನ್ನು ಕೈ ಬಿಡುವ ಪ್ರಶ್ನೆಯೇ ಬರುತ್ತಿರಲಿಲ್ಲ ಎಂದು ಹೇಳುತ್ತಾ ಮನೋಜ್ನ ತಾಯಿ ನಿಖಿತಾಳನ್ನು ತಪ್ಪಿಕೊಂಡ್ರು. ನಾವಂತೂ ಜೀವಂತ ಇದ್ದು ಸತ್ತಂತಾಗಿದೆ. ಈಗ 6ನೇ ತಿಂಗಳಲ್ಲಿ ಮಗುವನ್ನು ತೆಗೆಸಿಯೇ ಹಾಕಿದ್ರೆ ನಾವು ನಮ್ಮ ಮಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾ ನಿಖಿತಾಳ ಅಮ್ಮ ಪುನಃ ಬಿಕ್ಕಿ ಅಳತೊಡಗಿದರು. ಆಗ ಮನೋಜ್ನ ಚಿಕ್ಕಪ್ಪನ ಮಗಳು ಹೇಳಿದ್ಲು, ಇಲ್ಲಿನ ಹಿರಿಯರು ಇಷ್ಟಪಡುವುದಾದ್ರೆ ನಿಖಿತಾ ಹಾಗೂ ಮನೋಜ್ನ ಹುಟ್ಟಲಿರುವ ಮಗುವನ್ನು ನಾವು ದತ್ತು ತೆಗೆದುಕೊಳ್ಳುತ್ತೇವೆ. ನಾವಂತೂ ಮಗುವಿಗಾಗಿ ಅದೆಷ್ಟೇ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಲ್ಲ.
ಲಾಕ್ಡೌನ್ ಮುಗಿದ ಬಳಿಕ ನಾವು ಯಾವುದಾದ್ರೊಂದು ಮಗುವನ್ನು ದತ್ತು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ದೆ ಎಂದು ವನಿತಾ ಹೇಳಿದ್ಲು. ವನಿತಾಳ ಮಾತಿಗೆ ಅವಳ ಗಂಡ ರಮಣ್ ಕೂಡ ಒಪ್ಪಿಗೆ ಸೂಚಿಸ್ತಾ ಇದ್ದಂತೆ ನಿಖಿತಾಳ ಅಮ್ಮನಿಗೆ ಒಂದಿಷ್ಟು ನಿರಾಳತೆ ಎನಿಸಿತು. ಎಲ್ಲರೂ ಈ ಬದಲಾದ ವಿಷಯದ ಬಗ್ಗೆ ಚರ್ಚಿಸತೊಡಗಿದರು. ಕೊನೆಯಲ್ಲಿ ನಿರ್ಧಾರವಾದ ವಿಷಯವೇನೆಂದರೆ ನಿಖಿತಾ ಕೆಲವು ತಿಂಗಳು ರಜೆ ಪಡೆದು ವನಿತಾ ಹಾಗೂ ರಮಣ್ ಜೊತೆಗೆ ಹೈದರಾಬಾದ್ಗೆ ಹೋಗುವುದು. ಅಲ್ಲಿ ಅವಳು ಮಗುವಿಗೆ ಜನ್ಮ ನೀಡುವುದು. 1 ತಿಂಗಳ ಬಳಿಕ ಮಗುವನ್ನು ಕಾನೂನು ರೀತ್ಯ ವನಿತಾಳಿಗೆ ಕೊಡುವುದೆಂದು ದತ್ತು ಪ್ರಕ್ರಿಯೆಗೆ ಸೆಮಿ ಓಪನ್ ಅಡಾಪ್ಷನ್ ಅನುಸರಿಸಲು ತೀರ್ಮಾನಿಸಲಾಯಿತು. ಇದರ ಪ್ರಕಾರ ನಿಖಿತಾ ಅವರಿಗೆ ಮಗುವನ್ನು ಒಪ್ಪಿಸಿದ ಬಳಿಕ ಭೇಟಿಯಾಗುವ ಹಾಗಿಲ್ಲ. ಮೊದಲೇ ನಿರ್ಧರಿಸಿದ ಪ್ರಕಾರ ನಿಖಿತಾ ಅವರೊಂದಿಗೆ ಹೈದರಾಬಾದ್ಗೆ ಹೋದ್ಲು. ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಜೊತೆಗೆ ತಾನು ಯಾವುದೇ ರೀತಿಯ ಆತ್ಮೀಯತೆ ಬೆಳೆಸಿಕೊಳ್ಳುವುದಿಲ್ಲವೆಂದು ಅವಳು ತನ್ನ ಮನಸ್ಸಿಗೆ ಹೇಳಿಕೊಂಡ್ಳು. ತನ್ನ ಉಬ್ಬಿದ ಹೊಟ್ಟೆಯನ್ನು ತನ್ನ ದೇಹದಲ್ಲಿ ಬೆಳೆಯುತ್ತಿರುವ ಒಂದು ಗಂಟು ಎಂದು ಭಾವಿಸುವೆ. ಅದಕ್ಕೆ ಕೆಲವು ತಿಂಗಳುಗಳ ಬಳಿಕ ಆಪರೇಷನ್ ಆಗುತ್ತದೆ. ಆ ಬಳಿಕ ಅದು ಮತ್ತೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಎಂದು ತಿಳಿಯುವೆ ಎಂದುಕೊಂಡ್ಳು. ವನಿತಾ ಹಾಗೂ ರಮಣ್ ನಿಖಿತಾಳ ಬಗ್ಗೆ ಪರಿಪೂರ್ಣ ಗಮನ ಕೊಡ್ತಾ ಇದ್ರು. ಅವಳು ಯಾವಾಗಲೂ ಖುಷಿಯಾಗಿ ಇರಬೇಕೆಂದು ಅವರು ಬಯಸುತ್ತಿದ್ದರು. ಆದರೆ ಹೇಗೆ ತಾನೇ ಖುಷಿಯಿಂದ ಇರಲು ಸಾಧ್ಯ? ಈ ಮಗುವಿನ ಮೇಲೆ ತನಗೆ ಹುಟ್ಟುವ ತನಕ ಮಾತ್ರ ಅಧಿಕಾರ ಇದೆ ಎಂಬುದು ಅವಳಿಗೆ ಅರಿವಿತ್ತು. ಹಾಗಾಗಿಯೇ ಅವಳು ಮಗುವಿನ ಮೋಹದಿಂದ ಹೊರಬರ್ತಾ ಇದ್ಲು. ಹೆರಿಗೆಯ ಸಮಯ ಹತ್ರ ಬರ್ತಾ ಇತ್ತು. ಅವಳಿಗಾಗಿ ಒಂದು ಒಳ್ಳೆಯ ಮೆಟರ್ನಿಟಿ ಹೋಮ್ನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ವೈದ್ಯರು ಕೂಡ ಅವಳ ದೇಹದಲ್ಲಿ ಆಗುತ್ತಿದ್ದ ಪರಿವರ್ತನೆಗಳ ಮೇಲೆ ನಿಗಾ ಇಟ್ಟಿದ್ದರು. ಇಷ್ಟೆಲ್ಲ ವ್ಯವಸ್ಥೆಗಳ ಹೊರತಾಗಿಯೂ ನಿಖಿತಾ ಯಾವಾಗಲೂ ಬಾಲ್ಕನಿಯ ಹತ್ತಿರದ ಕಿಟಕಿಯಲ್ಲಿ ಶೂನ್ಯದತ್ತ ನೋಡುತ್ತಾ ಕಾಲ ಕಳೀತಾ ಇದ್ಲು. ಅಂದೊಂದು ದಿನ ಬೆಳಿಗ್ಗೆ ನಿಖಿತಾಳಿಗೆ ಬೆಕ್ಕೊಂದರ ಗಲಾಟೆಯಿಂದ ಒಮ್ಮೆಲೆ ಎಚ್ಚರವಾಯಿತು. ಹೊರಗಡೆ ಇಣುಕಿ ನೋಡಿದಾಗ ಬಾಲ್ಕನಿಯಲ್ಲಿ ಬೆಕ್ಕೊಂದು ತನ್ನ 3 ಮರಿಗಳನ್ನು ಎತ್ತಿಕೊಂಡು ಬಂದಿದೆ. ಆ ಮರಿಗಳು ಎಷ್ಟು ಪುಟ್ಟದಾಗಿತ್ತೆಂದರೆ ಅವಿನ್ನು ಕಣ್ಣು ಸಹ ಬಿಟ್ಟಿರಲಿಲ್ಲ. ತಾಯಿ ಬೆಕ್ಕು ತನ್ನ ಮರಿಗಳನ್ನು ಒಂದಾದ ಮೇಲೊಂದರಂತೆ ತನ್ನ ನಾಲಿಗೆಯಿಂದ ನೆಕ್ಕುತ್ತಿತ್ತು. ಒಮ್ಮೆ ಅದು ಬಾಹುಗಳಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಮತ್ತೊಮ್ಮೆ ಎದೆಗಾನಿಸಿಕೊಂಡು ಹಾಲು ಕುಡಿಸಾಯಿತು. ಇನ್ನೊಮ್ಮೆ ಅದು ಒಂದು ಮರಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗಲು ಪ್ರಯತ್ನಿಸಿದಾಗ ನಿಖಿತಾಳ ಹೃದಯ ನಿಂತಂತೆ ಭಾಸವಾಯಿತು. ಏ ಬೆಕ್ಕೆ, ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಂಡು ಹೋಗು, ಮರಿಗೆ ಎಲ್ಲಾದರೂ ಪೆಟ್ಟಾದೀತು ಎಂದು ಅವಳು ಮನಸ್ಸಿನಲ್ಲಿಯೇ ಹೇಳಿಕೊಂಡ್ಳು. ತಾಯಿ ಬೆಕ್ಕು ಮರಿಗಳ ಜೊತೆ ನಡೆಸುತ್ತಿದ್ದ ಮುದ್ದಾಟ ನೋಡಿ ತನ್ನ ಮನಸ್ಸಿನಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸತೊಡಗಿದಳು. ಆ ಪುಟ್ಟ ಮರಿಗಳ ಮ್ಯಾವ್ ಶಬ್ದ ಎಷ್ಟು ಇಂಪಾಗಿತ್ತೆಂದರೆ ಆ ಶಬ್ದಗಳಲ್ಲೇ ನಿಖಿತಾ ಕಳೆದು ಹೋದ್ಲು. ಆಕಸ್ಮಿಕವಾಗಿ ಅವಳಿಗೆ ತನ್ನ ಸ್ತನಗಳಲ್ಲಿ ಹಾಲು ಸ್ರವಿಸಿದಂತೆ ಭಾಸವಾಯಿತು. ಆ ಬಳಿಕ ಅವಳು ಕೈಯಿಂದ ತನ್ನ ಹೊಟ್ಟೆಯನ್ನು ಸವರಿಕೊಂಡಾಗ ಅವಳ ಕಣ್ಣಿನಿಂದ ನೀರು ತಂತಾನೆ ಹರಿಯತೊಡಗಿತು. ಅವಳ ಕಣ್ಣುಗಳು ಕಿಟಕಿಯಿಂದ ಬದಿಗೆ ಸರಿದರೂ ಕಿವಿಗಳು ಮಾತ್ರ ಅಲ್ಲಿಂದ ದೂರ ಸರಿದಿರಲಿಲ್ಲ. ಅವುಗಳ ಮೋಹಕ ಧ್ವನಿಯನ್ನು ಕೇಳಿ ಅವಳಲ್ಲಿ ವಿಚಿತ್ರ ಕಂಪನ ಉಂಟಾಯಿತು. ಅನಂತರ ಅವಳು ತನಗಾಗಿ ತಂದಿಟ್ಟಿದ್ದ ಹಾಲನ್ನು ಬಟ್ಟಲಲ್ಲಿ ಹಾಕಿ ಬಾಲ್ಕನಿಯಲ್ಲಿ ಇಟ್ಟಳು. ಆ ರಾತ್ರಿ ನಿಖಿತಾಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ವನಿತಾ ಹಾಗೂ ರಮಣ್ಗೂ ಇದೇ ಗಳಿಗೆಯ ನಿರೀಕ್ಷೆ ಇತ್ತು. ಅವರು ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ರು. 2 ಗಂಟೆಯಲ್ಲಿಯೇ ಅವಳು ಪುಟ್ಟ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ನಿಖಿತಾ ಇನ್ನೂ ಔಷಧಿಗಳ ಪರಿಣಾಮದಿಂದ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು. ಆದರೆ ಅವಳ ಕೈಗಳು ತನ್ನ ಅಕ್ಕಪಕ್ಕ ಏನನ್ನೋ ಹುಡುಕ್ತಾ ಇದ್ದವು. ವನಿತಾ ಅವಳ ನೋವನ್ನು ಅರ್ಥ ಮಾಡಿಕೊಂಡ್ಳು. ಅವಳು ತಕ್ಷಣವೇ ನಿಖಿತಾಳ ಕೈಯನ್ನು ನವಜಾತ ಶಿಶುವಿಗೆ ಸ್ಪರ್ಶಿಸಿದ್ಲು. ನಿಖಿತಾಳಿಗೆ ಆ ಕೋಮಲ ಸ್ಪರ್ಶದ ಅನುಭೂತಿ ಆಗುತ್ತಿದ್ದಂತೆ ಪುಳಕಿತಳಾದಳು. ಸಂಜೆ ನಿಖಿತಾಳಿಗೆ ಪ್ರಜ್ಞೆ ಬರುತ್ತಿದ್ದಂತೆ ನರ್ಸ್ ಅವಳಿಗೆ ಎದೆ ಹಾಲು ಕುಡಿಸಲು ಹೇಳಿದ್ಲು. ಅಷ್ಟಿಷ್ಟು ಪ್ರಯತ್ನದ ಬಳಿಕ ಮಗು ಹಾಲು ಕುಡಿಯತೊಡಗಿತು. ನಿಖಿತಾ ಆಗ ಅಲೌಕಿಕ ಸುಖದಲ್ಲಿ ಮುಳುಗಿದಳು. ಅದು ಎಂತಹ ಒಂದು ಅನುಭವವಾಗಿತ್ತೆಂದರೆ ಅದನ್ನು ಶಬ್ದಗಳಲ್ಲಿ ವರ್ಣಿಸಲಾಗದು. ನಿಖಿತಾಳ ಕೈಗಳು ಮಗುವಿನ ತಲೆಯನ್ನು ನೇವರಿಸತೊಡಗಿದವು. ಹಾಲು ಕುಡಿತಾ ಇರುವಾಗ ಮಗುವಿನ ಬಾಯಿಂದ ಹೊರಹೊಮ್ಮುತ್ತಿದ್ದ ಶಬ್ದ ಕೋಣೆಯಲ್ಲಿ ಕೊಳಲು ಊದಿದಂತೆ ಭಾಸವಾಗುತ್ತಿತ್ತು. ವನಿತಾ ಕೂಡ ಮನಸ್ಸಿನಲ್ಲಿಯೇ ಈ ಸುಖದ ಕಲ್ಪನೆಯಲ್ಲಿ ಮುಳುಗಿ ಏಳುತ್ತಿದ್ದಳು. 4 ದಿನಗಳ ನಂತರ ನಿಖಿತಾ ಆಸ್ಪತ್ರೆಯಿಂದ ಮನೆಗೆ ಬಂದ್ಲು. ಮನೆಗೆ ಬರ್ತಾ ಇದ್ದಂತೆ ಬೆಕ್ಕುಗಳಿದ್ದ ಕಡೆ ಹೋಗಿ ಬಟ್ಟಲಿಗೆ ಹಾಲು ಹಾಕಿದ್ಲು. ಅವರಿಗೆ ನಿಖಿತಾಳ ಅಮ್ಮ ಕೂಡ ಬಾಣಂತಿಯನ್ನು ನೋಡಿಕೊಳ್ಳಲು ಅಲ್ಲಿಗೆ ಬಂದಿದ್ದರು. ಇಡೀ ಕುಟುಂಬ ಆ ಒಂದು ಮಗುವಿನ ಸುತ್ತ ಇತ್ತು.
ನೋಡುತ್ತಿದ್ದಂತೆ ಹೆರಿಗೆಯಾಗಿ ತಿಂಗಳಾಗುತ್ತಾ ಬಂತು. ನಿಖಿತಾ ಈಗ ಮಗುವಿನಿಂದ ದೂರ ಹೋಗುವ ಸಮಯ ಬಂದಿತ್ತು. ರಮಣ್ ಮಗುವನ್ನು ದತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ವೇಗವಾಗಿ ನಡೆಸ್ತಾ ಇದ್ದ. ಅದೊಂದು ಸಂಜೆ ಅವನು ಆಫೀಸ್ನಿಂದ ಹಿಂತಿರುಗಿದಾಗ ಬಹಳ ಸಂತೋಷವಾಗಿದ್ದ. ನಾನು ಎಲ್ಲ ಅವಶ್ಯಕ ಔಪಚಾರಿಕತೆಗಳನ್ನು ಮುಗಿಸಿರುವೆ. 2 ದಿನಗಳಲ್ಲಿ ನಮ್ಮ ಮನೆಯ ಸರ್ವೆ ನಡೆಸಲಾಗುತ್ತದೆ. ತೃಪ್ತಿಕರ ವರದಿ ಬಂದ ಬಳಿಕ ಕೆಲವೇ ದಿನಗಳಲ್ಲಿ ಈ ಪುಟ್ಟ ಮುದ್ದು ಮಗು ಕಾನೂನು ರೀತ್ಯ ವನಿತಾಳದಾಗುತ್ತದೆ ಎಂದೆನ್ನುತ್ತಾ ರಮಣ್ ಮಗುವನ್ನು ತನ್ನ ಕೈಗೆತ್ತಿಕೊಂಡು ಅದಕ್ಕೊಂದು ಮುತ್ತಿಟ್ಟ. ಆ ವಿಷಯ ಕೇಳಿ ವನಿತಾ ಪುಳಕಿತಳಾದಳು. ಯಾರೊಬ್ಬರೂ ನಿಖಿತಾಳ ಭಾವನೆಗಳ ಬಗ್ಗೆ ಗಮನ ಕೊಡಲಿಲ್ಲ. ಅವಳು ಹಠತ್ತನೆ ಮೇಲೆದ್ದು ರಮಣ್ ಕೈಯಿಂದ ಮಗುವನ್ನು ಕಸಿದುಕೊಂಡು, ನಾನು ಈ ಮಗುವನ್ನು ಯಾರಿಗೂ ಕೊಡುವುದಿಲ್ಲ ಎಂದು ಹೇಳಿದಳು. ಅವಳ ಮಾತು ಕೇಳಿ ಎಲ್ಲರೂ ದಿಗ್ಭ್ರಮೆಗೊಳಗಾದರು. ಇದೇನ್ ಮಾತನಾಡ್ತಾ ಇರುವೆ ನೀನು? ಇದೆಲ್ಲ ಮೊದಲೇ ಮಾತಾಗಿತ್ತು. ಅದೇ ಕರಾರಿನ ಮೇರೆಗೆ ನಿನ್ನನ್ನು ಇಲ್ಲಿಗೆ ಕಳುಹಿಸಿಕೊಡಲಾಗಿತ್ತು. ಅಮ್ಮ ನಿಖಿತಾಳನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ ಹೇಳಿದರು. ಆಂಟಿ ಸರಿಯಾಗಿಯೇ ಹೇಳ್ತಾ ಇದ್ದಾರೆ. ಇದು ನಿನ್ನ ಒಪ್ಪಿಗೆಯ ಬಳಿಕವೇ ಆಗಿತ್ತು. ವನಿತಾ ಅವಳಿಗೆ ನೆನಪು ಮಾಡಿಕೊಟ್ಲು. ಹೌದು, ಆದರೆ ಈ ಮಗುವನ್ನು ನಾನೇ ಸಾಕಬೇಕೆಂದು ನಿರ್ಧರಿಸುವೆ. ನಿಖಿತಾ ತನ್ನ ಮಗುವನ್ನು ಎದೆಗವಚಿಕೊಂಡು ಹೇಳಿದಳು. ನಿನಗೇನು ಹುಚ್ಚು ಹಿಡಿದಿದೆಯಾ? ನಿನ್ನ ಈ ನಿರ್ಧಾರ ಸಮಾಜದ ನಿಯಮಗಳಿಗೆ ವಿರುದ್ಧ ಎನ್ನುವುದು ನಿನಗೆ ತಿಳಿದಿಲ್ಲವೇ? ಅಮ್ಮ ಅವಳಿಗೆ ಎಚ್ಚರಿಸಿದರು. ಆದರೆ ನಿಖಿತಾ ಯಾರೊಬ್ಬರ ಮಾತನ್ನು ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ಅವಳು ತನ್ನ ನಿರ್ಧಾರ ಬದಲಿಸಲು ನಿರಾಕರಿಸಿದಳು. ಅವಳು ಎಲ್ಲರನ್ನೂ ಅಸಮಂಜಸ ಸ್ಥಿತಿಯಲ್ಲಿ ಬಿಟ್ಟು ತನ್ನ ಕೋಣೆಗೆ ಹೋಗಿ ತನ್ನ ಹಾಗೂ ಮಗುವಿನ ಸಾಮಾನುಗಳನ್ನು ಪ್ಯಾಕ್ ಮಾಡತೊಡಗಿದಳು. ಅಷ್ಟರಲ್ಲಿ ಅವಳಿಗೆ ಬಾಲ್ಕನಿಯಿಂದ ಅದೇ ಮಧುರ ಬೆಕ್ಕುಗಳ ಧ್ವನಿ ಕೇಳಿಸಿತು. ನಿಖಿತಾ ಅತ್ತ ಕಡೆ ದೃಷ್ಟಿ ಹರಿಸಿದಾಗ 3 ಮರಿಗಳು ನಿಖಿತಾ ಬಟ್ಟಲಲ್ಲಿ ಹಾಕಿದ್ದ ಹಾಲನ್ನು ನೆಕ್ಕುತ್ತಿದ್ದವು. ತಾಯಿ ಬೆಕ್ಕು ತನ್ನ 3 ಮರಿಗಳನ್ನು ಸರದಿ ಪ್ರಕಾರ ಪ್ರೀತಿಯಿಂದ ನೆಕ್ಕುತ್ತಿತ್ತು. ನಿಖಿತಾ ಕೂಡ ತನ್ನ ಮಗುವಿನ ಹಣೆಯನ್ನು ಚುಂಬಿಸಿದಳು. ತನ್ನ ಈ ನಿರ್ಧಾರವನ್ನು ಎಲ್ಲರೂ ಬಲವಾಗಿ ವಿರೋಧಿಸುತ್ತಾರೆಂದು ನಿಖಿತಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ತನ್ನ ನಾವೆಯನ್ನು ಹರಿವಿಗೆ ವಿರುದ್ಧವಾಗಿ ತಿರುಗಿಸುವ ಅವಳ ನಿರ್ಧಾರ ಅಚಲವಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.